ಇವತ್ತು ಯಮುನಸ್ವಾಮಿ ದಾಸರ ವಿಧಾನಸಭಾ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರ್ತಂಥ ಅಧ್ಯಕ್ಷರು JDS ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ. ಇದಕ್ಕೆಲ್ಲ ಕಾರಣ ಮೂರನೇ ಬಾರಿ ಆಗಲಿಕ್ಕೆ ಕಾರಣ ನಮ್ಮ ಕ್ಷೇತ್ರದ JDS ಪಕ್ಷದ ಎಲ್ಲ ಕಟ್ಟಾಳುಗಳು, JDS ಪಕ್ಷದ ಮುಖಂಡರು, ಎಲ್ಲ ಕಾರ್ಯಕರ್ತರು ಇವರ ಒಂದು ಕೊಡುಗೆ ಅಂದರೆ ತಪ್ಪಾಗಲಾರು. ಇವರ ಒಂದು ಪಕ್ಷ ಸಂಘಟನೆಯಿಂದ ಈ ದಾಸರ ಕ್ಷೇತ್ರಕ್ಕೆ ಕಳೆದ ಬಾರಿ JDS ಪಕ್ಷದ ವತಿಯಿಂದ ಶಾಸಕರಾಗಿದ್ದರು. ತದನಂತರ ಸಾಕಷ್ಟು ನಮ್ಮ JDS ಕಾರ್ಯಕರ್ತರು ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರ ಒಟ್ಟಿಗೆ, ಎಲ್ಲರೂ ಸಮಾಧಾನ, ಎಲ್ಲರೂ ಸಹಕಾರದೊಂದಿಗೆ ಪಕ್ಷ ಕಟ್ಟುವಂಥ ಕೆಲಸ ಮಾಡೋದಕ್ಕೆ, ಎಲ್ಲರೂ ವಿಶ್ವಾಸ ತಗೊಂಡು ಮಾಡಿದ್ದಕ್ಕೆ ಇವತ್ತು ಈ ಪಕ್ಷ ದಾಸರಳ್ಳಿಯಲ್ಲಿ ಹೆಚ್ಚಿನ ಒಂದು JDS ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಇದೆ. ಇದಕ್ಕೆ ಕಾರಣ ನಮ್ಮ ಪಕ್ಷದ ಎಲ್ಲ ಮುಖಂಡರು, ರಾಷ್ಟ್ರೀಯ ನಾಯಕರಾದ ದೇವೇಗೌಡ ಅಪ್ಪಾಜಿ ಅವರ ಒಂದು ಅಭಿಮಾನ, ಅದೇ ರೀತಿ ನಮ್ಮ ರಾಜ್ಯ ನಾಯಕರು, ರಾಜ್ಯಾಧ್ಯಕ್ಷ ಅಂತ ಕುಮಾರಣ್ಣವರ ಅವರ ಒಂದು ಕಾರ್ಯವೈಖರಿ, ಮತ್ತು ಇವತ್ತಿನ ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ಯುವ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಯುವ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಈ JDS ಪಕ್ಷ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಬಂದಿರೋ ಜನಗಳಿಗೆಲ್ಲ ಗೊತ್ತಿರೋ ವಿಚಾರ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದೇವೇಗೌಡ ಅಪ್ಪಾಜಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಾಕಷ್ಟು ನೀರಾವರಿ ಯೋಜನೆಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿಯವರು ಅವರ ಒಂದು ಕೊಡುಗೆ ರಾಜ್ಯಕ್ಕೆ ಎಲ್ಲ ವರ್ಗದ ಜನರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಗ್ರಾಮ ವ್ಯವಸ್ಥೆಯ ಮೂಲಕ, ಜೊತೆಗೆ ಸಾರಾಯಿ ನಿಷೇಧ, ಈ ಥರ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು. ಇದರೆಲ್ಲರ ಫಲವಾಗಿ ಇವತ್ತು ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಆಗಲಿಕ್ಕೆ, ಗಟ್ಟಿ ಆಗಲಿಕ್ಕೆ ಕಾರಣ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ನಮ್ಮ ಕಾರ್ಯಕರ್ತರು ಕೂಡ ಒಗ್ಗೂಡಿಸ್ಕೊಂಡು ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡರಾದ ಅಣ್ಣನಪ್ಪನವರು ಅವ್ರ ಮುಖೇನ, ಎಲ್ಲ ವಾರ್ಡ್ ಅಧ್ಯಕ್ಷಗಳ ಮುಖೇನ, ಎಲ್ಲೋ ಮುಖಂಡರ ಮುಖೇನ ನಾವು ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗೋದ್ರಿಂದ ಈ ಪಕ್ಷ ಸಂಘಟನೆ ಆಗಿದೆ. ಅದರಿಂದ ವರಿಷ್ಠರು ನನ್ನ ಮುಂದುವರ್ಸೋಕ್ಕೆ ಕಾರಣ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ಪಕ್ಷ ಸಂಘಟನೆ ಆಗಬೇಕು, ನಮ್ಮ ಪಕ್ಷ ಬಲವರ್ಧನೆ ಆಗಬೇಕು, ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ವರ್ಗದ ಜನರೊಂದಿಗೆ ನಾನು ಗುರುಸ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಗಮನದಲ್ಲಿ ಇಟ್ಕೊಂಡು ನಮ್ಮ ನಾಯಕರಂಥ ಕುಮಾರಸ್ವಾಮಿಯವರು, ಅದೇ ರೀತಿ ಬೆಂಗಳೂರು ನಗರ ಘಟಕದ GB ಅಧ್ಯಕ್ಷರಾಗಿರ್ತಾರೆ ರಮೇಶ್ ಗೌಡರು, ನಮ್ಮ ಪಕ್ಷದ ಮುಖಂಡರ ರಾಜ್ಯ ಉಪಾಧ್ಯಕ್ಷರು ಅಣ್ಣನಪ್ಪನವರು, ಇವರೆಲ್ಲ ಕೋರ್ ಕಮಿಟಿ ಅಧ್ಯಕ್ಷ ಅಂತ ಕೃಷ್ಣಾರೆಡ್ಡಿ ಸಾಹೇಬ್, ಇವೆಲ್ಲ ಒಳಗೊಂಡು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನನ್ನ ಮತ್ತೆ ಆಯ್ಕೆ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಮೂರನೇ ಬಾರಿಗೆ ವಿಶ್ವಾಸ ಇಟ್ಟು ತಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಈ ಬಾರಿ ತಮ್ಮ ಸಂಘಟನೆ ಹೇಗಿರುತ್ತೆ? ಈ ಬಾರಿ ಈಗಾಗಲೇ 18 ವಾರ್ಡ್ಗಳಾಗಿದ್ದಾವೆ, 18 GB ವಾರ್ಡ್ಗಳಾಗಿದ್ದಾವೆ. ಈ ಒಂದು ಉತ್ತರ GB ವಾರ್ಡ್ಗೆ 8 ವಾರ್ಡ್ಗಳು ಬರ್ತವೆ, ಮತ್ತು ಪಶ್ಚಿಮ ವಾರ್ಡ್ಗೆ 10 ವಾರ್ಡ್ಗಳು ಬರ್ತವೆ. ಈಗಾಗಲೇ 18 ವಾರ್ಡ್ಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇದ್ದಾರೆ, ಪ್ರಬಲವಾಗಿದ್ದಾರೆ. ಅದರಲ್ಲಿ ಈ ಕಡೆ ಪಶ್ಚಿಮದಂತೂ ಒಂದೊಂದು ವಾರ್ಡಲ್ಲಿ 4-5 ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದಾರೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಒಂದು ಪಟ್ಟಿ ತೊಗೊಳ್ತೀವಿ, ವರದಿ, ಒಂದು ಯಾರ್ಯಾರು ಆಕಾಂಕ್ಷಿಗಳ ಪಟ್ಟಿ ತೊಗೊಂಡು ನಮ್ಮ ಪಕ್ಷದ ನಾಯಕರಿಗೆ, ಒಂದು ನಮ್ಮ JDS ಪಕ್ಷದ ಅಧ್ಯಕ್ಷರಿಗೆ ತಂದು ಯಾರು ನಮ್ಮ ಪಕ್ಷಕ್ಕೆ ದುಡಿಮೆ ಮಾಡಿರ್ತಾರೆ ಅಂಥವ್ರಿಗೆ ಅವಕಾಶ ಕೊಡುವಂಥ ಕೆಲಸ ನಾವೆಲ್ಲ ಮುಖಂಡರು ಕೋರ್ ಕಮಿಟಿ ಮಾಡಿಕೊಂಡು ಎಲ್ಲ ಮುಖಂಡರ ಸಮ್ಮುಖದಲ್ಲಿ ತೀರ್ಮಾನ ತೊಗೊಂಡು ಎಲ್ರಿಗೂ ಒಂದು ಅವಕಾಶ ಈ ಪಕ್ಷ ಕೊಟ್ಟಿದೆ, ಎಲ್ರಿಗೂ ಒಂದು ಅವಕಾಶ ಕೊಡ್ತೀವಿ. ಇವತ್ತು ಬರೀ ಕೆಲವರೆಲ್ಲ ಮಾತನಾಡ್ತಾರೆ ದೇವೇಗೌಡರ ಪಕ್ಷ ಬರೀ ಗೌಡ್ರ ಪಕ್ಷ ಅಂತ. ದೇವೇಗೌಡರ ಪಕ್ಷ ಒಬ್ಬ ಜಾತಿವಾದಿಗಳಲ್ಲ, ಅವರು ಎಲ್ಲ ರೈತರ ಪಕ್ಷ, ಎಲ್ಲ ವರ್ಗದ ಪರವಾಗಿ ಇರ್ತಕ್ಕಂಥ ಒಬ್ಬ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು, ಎಲ್ಲ ವರ್ಗದ ಜನರ ಪರವಾಗಿ, ಕುಮಾರಣ್ಣ ಅದೇ ರೀತಿ ಎಲ್ಲ ವರ್ಗದ ಜನರ ಪರವಾಗಿ ಕೆಲಸ ಮಾಡುವಂಥವ್ರು. ಉದಾಹರಣೆ ನಾನೊಬ್ಬ ಹಿಂದುಳಿದ ವರ್ಗದ ಒಬ್ಬ ಮುಖಂಡನಾಗಿ ನನಗೆ ಸುಮಾರು 15 ವರ್ಷಗಳ ಕಾಲ ನನ್ನ ಈ ಪಕ್ಷ ಸಂಘಟನೆ ಮೂಲಕ ಮುಂದುವರಿಸಲಿ ಅಂದರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ನಮ್ಮ JDS ಪಕ್ಷ ಒಂದು ಜಾತಿ ಸೀಮಿತ ಆಗಲ್ಲ, ಪ್ರತಿಯೊಬ್ಬ ವರ್ಗದ, ಪ್ರತಿಯೊಬ್ಬ ಜನಾಂಗದ ಪರವಾಗಿ ಕೆಲಸ ಮಾಡುವಂಥ ಒಂದು ಪಕ್ಷ.
ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಿಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ಹೇಳ್ತೀವಿ? ಈ ಒಂದು ಸಂದರ್ಭದಲ್ಲಿ ನಾನು ಈ ಮಟ್ಟಕ್ಕೆ ಮೂರನೇ ಬಾರಿ ನನ್ನನ್ನು ಅಧ್ಯಕ್ಷ ಮಾಡಲಿಕ್ಕೆ ನಾನು ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ. ನಮ್ಮ ವಾರ್ಡ್ ಅಧ್ಯಕ್ಷರುಗಳು, ನಮ್ಮ ಪಕ್ಷದ ಮುಖಂಡರು, ಅವರ ಸಹಕಾರ ಏನು ಜನರೊಂದಿಗೆ ಜನತಾದಳ ಏನು ಕಾರ್ಯಕ್ರಮ ಮಾಡಿದ್ರು 2 ಬಾರಿ ಇದನ್ನೆಲ್ಲ ನೋಡಿದ್ದಾರೆ. ಮನೆ ಕುಮಾರಣ್ಣ ಕಾರ್ಯಕ್ರಮ ನೋಡಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಇದಕ್ಕೆಲ್ಲ ಮಾಡಲಿಕ್ಕೆ ಕಾರಣಕರ್ತರು ಯಾರು? ನಮ್ಮ ಪಕ್ಷದ ಮುಖಂಡರು. ನನ್ನ ಮೂರನೇ ಬಾರಿ ಆಯ್ಕೆ ಆಗೋಕ್ಕೆ ನಮ್ಮ ಪಕ್ಷದ ಮುಖಂಡರೇ ಕಾರಣ. ಇದರಲ್ಲಿ ನಂದೇನೂ ಇಲ್ಲ. ಎಲ್ಲರೂ ಜೊತೆ ಒಗ್ಗಟ್ಟಾಗಿ ನಾನು ಕೈ ಜೋಡಿಸೋದಕ್ಕೆ ಇವತ್ತು ನನ್ನನ್ನು ಈ ಪಕ್ಷ ಸಂಘಟನೆ ಮಾಡ್ತೀನಿ ಅಂದ್ಬಿಟ್ಟು ನನ್ನ 3ನೇ ಬಾರಿಗೆ ಆಯ್ಕೆ ಮಾಡಿರೋದು ಅಷ್ಟೇ. ಅದಕ್ಕೆ ಕಾರಣ ನಮ್ಮ JDS ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮತ್ತು ಮುಖಂಡರಿಗೆ ಸೇರ್ತಕ್ಕದ್ದು. ನನಗೇನು ಕೊಂಬಿಲ್ಲ. ಅದಕ್ಕೆಲ್ಲ ಕೊಂಬರ್ಬೇಕಾದ್ರೆ ನೀವೆಲ್ಲರೂ ಸೇರ್ಕೊಂಡ್ರೆ ಮಾತ್ರ ಈ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ. ನಾನು ಕೂಡ ಇವತ್ತು ಹೇಳ್ತಾ ಇದ್ದೀನಿ, ಯಾರು ಅಳಬರಿದ್ರೆ ಅಂಥವ್ರು ಗುರುತಿಸಿ ಪಕ್ಷ GB ಟಿಕೆಟ್ ಕೊಡುವಂಥ ಕೆಲಸ ನಾವು ಖಂಡಿತ ಆ ಕೆಲಸ ನಾನು ಮಾಡ್ತೀನಿ.